ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸುದ್ದಿಯನ್ನು ಬರೆದು ವಾಚನ ಮಾಡಿದವರು ಮಕ್ರು ಮೇಗಾಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಬಕವಿ ಬನಹಟ್ಟಿ. ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ. ಸುದ್ದಿ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲೆಯಾದ್ಯಂತ ಸಾಹಿತ್ಯಿಕ ಕಾರ್ಯಕ್ರಮಗಳು. ಶಿವಾನಂದ ಶೆಲ್ಲಿಗೇರಿ. ಮುಂದೆಯೂ ಕೂಡ ವೈವಿಧ್ಯಮಯ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧಾರ. ಸುದ್ದಿ ವಿವರ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಾ ಬರಲಾಗುತ್ತಿದೆ. ಇದಕ್ಕೆ ಜಿಲ್ಲೆಯ ಎಲ್ಲ ಮಠಾಧೀಶರು, ಹಿರಿಯ ಸಾಹಿತಿಗಳು, ಸಾಹಿತ್ಯಾಸಕ್ತರು ಪ್ರೋತ್ಸಾಹ ಮತ್ತು ಬೆಂಬಲ ನೀಡುತ್ತಿರುವುದು ಸ್ಮರಣೀಯವಾದದ್ದು ಎಂದು ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಿವಾನಂದ ಶೆಲ್ಲಿಗೇರಿ ಹೇಳಿದರು. ಹೊಸೂರಿನ ಹಜಾರೆ ಫೌಂಡೇಶನ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕು ಘಟಕ ರಬಕವಿ ಬನಹಟ್ಟಿ, ತೇರದಾಳ ಮಹಾಲಿಂಗಪುರ ವಲಯಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯಲ್ಲಿ 3 ವರ್ಷಗಳ ಕಾರ್ಯಚಟುವಟಿಕೆಗಳ ಸಾಧನಾ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ, ಜಿಲ್ಲೆಯಲ್ಲಿ ದತ್ತಿನಿಧಿ ಉಪನ್ಯಾಸಗಳು, ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳು, ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳು, ವಿವಿಧೆಡೆ ಕವಿಗೋಷ್ಠಿ, ಪ್ರತಿ ತಿಂಗಳು ಪುಸ್ತಕಾವಲೋಕನ, ಪರಿಷತ್ತಿನ ನಡಿಗೆ ಶಾಲೆಗಳ ಕಡೆಗೆ, ಗೀತಗಾಯನ ಶಿಬಿರ, ಸಾಧಕರಿಗೆ ಸನ್ಮಾನ ಹೀಗೆ ವೈವಿಧ್ಯಮಯ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ. ಮುಂದಿನ ದಿನಮಾನಗಳಲ್ಲಿಯೂ ಇನ್ನಷ್ಟು ಕ್ರಿಯಾಶೀಲವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ಅವರು ತಿಳಿಸಿದರು. ವಿಜಯಪುರದ ಹಿರಿಯ ಸಾಹಿತಿ ಶಂಕರ್ ಬೈಜ್ವಾಳ್ ಅವರು ಅಭಿನಂದನಾ ನುಡಿಗಳನ್ನಾಡಿ, ಒಳ್ಳೆಯ ಉತ್ತಮ ಪುಸ್ತಕಗಳು ಹುಟ್ಟಲಿರುವ ಮುಂದಿನ ಜನಾಂಗದ ಅಮೂಲ್ಯ ಆಸ್ತಿಗಳು ಎಂದರು. ಪುಸ್ತಕಗಳು ನಾಡಿನ ಸಂಸ್ಕೃತಿ ಮತ್ತು ವ್ಯವಸ್ಥೆಯನ್ನು ಕಟ್ಟಿಕೊಡುತ್ತವೆ. ವಚನಗಳನ್ನು ಪ್ರಚಾರ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ವಚನಗಳು ಸಂವಿಧಾನಕ್ಕೆ ಸಮಾನವಾದವುಗಳಾಗಿವೆ. ಬಾಗಲಕೋಟೆ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕಾ ಘಟಕಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಉತ್ತಮವಾಗಿ ಕ್ರಿಯಾಶೀಲರಾಗಿ ಕಾರ್ಯ ಮಾಡುತ್ತಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ 800ಕ್ಕೂ ಹೆಚ್ಚು ಪದಾಧಿಕಾರಿಗಳು ಕನ್ನಡ ಕಟ್ಟುವ ಕಾರ್ಯ ಮಾಡುತ್ತಿರುವುದು ಅಭಿನಂದನೆಗೆ ಅರ್ಹವಾಗಿದೆ ಎಂದು ತಿಳಿಸಿದರು. ರಬಕವಿ ಬನಹಟ್ಟಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಕ್ರು ಮೇಗಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ರಬಕವಿ ಬನಹಟ್ಟಿ ತಾಲೂಕಿನಲ್ಲಿಯೂ ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಿ ನಡೆಯಲು ತಾಲೂಕಿನ ಪೂಜ್ಯರು, ಹಿರಿಯ ಸಾಹಿತಿಗಳು ನಿರಂತರ ಪರಿಷತ್ತಿನ ಜೊತೆಗಿದ್ದು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಎಲ್ಲ ಮಾಧ್ಯಮದವರ, ಸಾಹಿತ್ಯಾಸಕ್ತರ ಸಹಕಾರ, ಪ್ರೋತ್ಸಾಹ ನಮಗೆ ಹೆಚ್ಚಿನ ಬಲ ತಂದಿದೆ. ಇದೇ ರೀತಿ ಮುಂದೆಯೂ ಎಲ್ಲರ ಸಹಾಯ ಸಹಕಾರ ದೊರೆಯಬೇಕೆಂದು ಮನವಿ ಮಾಡಿದರು. ಮುಂದೆಯೂ ತಾಲೂಕಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ವಿಶೇಷ ಸಮ್ಮೇಳನಗಳ ಕುರಿತು ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಪ್ರೊಫೆಸರ್ MS ಬದಾಮಿ ಅವರು ಮಾತನಾಡಿದರು. ವಿಶೇಷ ಸಾಹಿತ್ಯ ಸಮ್ಮೇಳನಗಳ ಕುರಿತು ಅವರು ವಿವರಿಸಿದರು. ಡಾಕ್ಟರ್ CM ಜೋಶಿ ಅವರು ಜಿಲ್ಲಾ ಮತ್ತು ತಾಲೂಕಾ ಸಮ್ಮೇಳನಗಳ ಕುರಿತು ವಿವರಿಸಿದರು. ಪ್ರೊಫೆಸರ್ ಗಂಗಾಧರ್ ಔಟೇರ್ ಅವರು ದತ್ತಿನಿಧಿಗಳ ಕುರಿತು ಮಾತನಾಡಿದರೆ, ಬೀಳಿಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುರುರಾಜ್ ಲೂತಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಣೆಗೊಂಡ ಕೃತಿಗಳ ಕುರಿತು ಮಾತನಾಡಿದರು. ಡಾಕ್ಟರ್ ಚಂದ್ರಶೇಖರ್ ಕಾಳಣ್ಣವರ್ ಅವರು ಸಾಹಿತ್ಯ ಪರಿಷತ್ತಿನ ವಿಶೇಷ ವೈವಿಧ್ಯಮಯ ಕಾರ್ಯಚಟುವಟಿಕೆಗಳು, ಪ್ರಕಟಣೆಗಳ ಕುರಿತು, ಸಾಧನೆಗಳ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದಾರಿಬುತ್ತಿ ಪ್ರೊಫೆಸರ್ ಗಂಗಾಧರ್ ಔಟೇರ್ ಅವರ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಹಜಾರೆ ಫೌಂಡೇಶನ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ನರಾದ ಸತೀಶ್ ಹಜಾರೆ ಅವರನ್ನು ಸನ್ಮಾನಿಸಲಾಯಿತು. ಮುಧೋಳದ ಇತಿಹಾಸ ಲೇಖಕರು, ರಾಜವಂಶಸ್ಥರಾದ ಅರ್ಜುನ್ ಸಿಂಗ್ ಜಡೇಜಾ, ಮುಧೋಳದ ನಿವೃತ್ತ ತಹಶೀಲ್ದಾರಾದ DJ ಸಮಾಜ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಿಶ್ವಜ ಕಾಡದೇವರ್,
ಪ್ರಾಚಾರ್ಯರಾದ ಶ್ರೀಶೈಲ್ ಎಂ ಕುಂಬಾರ್ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಮಖಂಡಿಯ ಹಿರಿಯ ಸಾಹಿತಿಗಳಾದ ಮಲ್ಲಿಕಾರ್ಜುನ ಇಂಡಿ, ಹುಲ್ಯಾಳದ ಗುರುನಾಥ ಸುತಾರ, ರಾಂಪುರದ ಜಿ.ಎಸ್. ವಡಗಾಮಿ, ಮಲ್ಲಪ್ಪನ ಗಣಿ, ಶ್ರೀಶೈಲ ಪಟ್ಟಣಶೆಟ್ಟಿ, ದಾನಪ್ಪ ಆಸಂಗಿ, ಅಥಣಿಯಿಂದ ಆಗಮಿಸಿದ ಸಿದ್ದಣ್ಣ ಉತ್ನಾಳ್, ಡಾಕ್ಟರ್ ಲೋನಾರೆ, ಮಲ್ಲೇಶಪ್ಪ ಕುಚನೂರ್, ಗುರುರಾಜ್ ಕಹಸನಿಸ್, ಗಿರ್ಮಲ್ಲ ಅಮ್ಮನಗಿ, ಗೌರಿ ಮಿಳ್ಳಿ, ವಾಣಿಶ್ರೀ ಜುಂಜಪ್ಪನವರ್, ಸವಿತಾ ಹೊಸೂರ್, ಶಕುಂತಲಾ ತೇರದಾಳ್, ಮಲ್ಲಿಕಾರ್ಜುನ ತುಂಗಳ್, ಮಹಾದೇವ ಕವಿಶೆಟ್ಟಿ, ಮೃತ್ಯುಂಜಯ ರಾಮದುರ್ಗ, ಎಸ್.ಪಿ. ಮಿರ್ಚೆ, ಈರಣ್ಣ ಗಣಮುಖಿ, ಶರತ್ ಜಂಬಗಿ, ಮಹಾಶಾಂತ ಶೆಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪದ್ಮಾವತಿ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು. ಶ್ರೀಶೈಲ ಬುರ್ಲಿ, ದಾಕ್ಷಾಯಿಣಿ ಮಂಡಿ, ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿ ಕಾರ್ಯಕ್ರಮ ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರದಾ ವಲಯದ